ಅದೊಂದು ಸ್ಟೆಪ್ ನೀಟಾಗಿ ಮಾಡ್ಬಿಡು. ಮನಸ್ಸಿಲಾಯೋ ನಲ್ಲೆ ನಲ್ಲೆ ನನ್ನೆ ಮಾಡಿದ್ವಿ. ಡ್ಯಾನ್ಸ್ ಪ್ರಾಕ್ಟೀಸ್ ಹೇಳ್ಕೊಡ್ತಾವಳೆ. ನಾನು ಆಕ್ಚುಲಿ ಏನ್ ಗೊತ್ತಾ, ಸಂಗೀತದಲ್ಲಿ ಒಂದ್ ಮಾಡು ಅಂತ ಹೇಳಿದ್ದೆ ಅವನ್ಗೆ, ರೀಲ್ಸ್ ಕಳ್ಸಿದೆ. ಯಾವ್ದು ಹೇಳೋಣ? ಇದು ಯೋ ಮೈ ಡಾರ್ಲಿಂಗ್ ಅದ್ ಮಾಡು ಅಂದಿದ್ದೆ. ಮಾಡ್ತೀನಿ ಅಂತ ಒಪ್ಕೊಂಡಿದ್ದ. ನಾನು ಆ ಬಿಸಿಲಿ ಮರ್ತು ಬಿಟ್ಟೆ. ಅವನ್ನ ಕೇಳ್ದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನೇ ಅವನ ಕೈಲಿ ಸರ್ಪ್ರೈಸ್ ಕೊಡ್ಸೋಣ ನಿನ್ಗೆ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಆದ್ರೂ ಲಾಸ್ಟ್ ಅಲ್ಲಿ ಅನ್ಕೊಂಡಿರ್ಲಿಲ್ಲ, ಕುಣ್ದಾಕ್ಬಿಟ್ಟ. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ನಾವಿವಾಗ ಮೂವಿಗೆ ಹೋಗುತ್ತಿದ್ದೇವೆ. ಮೂವಿಗೆ ಮುಂಚೆ ನಾವು ನನ್ನ ಇಂಟರ್ನ್ಶಿಪ್ ಕತೆ ಇನ್ನೂ ಮುಗುದಿಲ್ಲ ಗಾಯ್ಸ್. ನನ್ನ ಎಡಿಟಿಂಗ್ ಕತೆ ಇನ್ನೂ ಮುಗುದಿಲ್ಲ ಗಾಯ್ಸ್. ನೋಡಿ ಎಡಿಟಿಂಗ್ ಮಾಡ್ತಾ ಇದ್ದಾರೆ ಮೇಡಮ್ ಅವರು. ಎಸ್. ಸೊ ನಾವು ಇವಾಗ ನಂದು ಇಂಟರ್ನ್ಶಿಪ್ ಒಂದು ಸಿಗ್ನೇಚರ್ ಇತ್ತು, ಅವರು ಸೈನ್ ಹಾಕ್ಸ್ಕೊಂಡು ಮೂವಿ ಎಷ್ಟು ಗಂಟೆಗಿದೆ ಅಣ್ಣ? 7 ಗಂಟೆ. 7 ಗಂಟೆಗಿದೆ, 7:15 7:25 ಇನ್ನು ಟಿಕೆಟ್ ಬುಕ್ ಮಾಡಿಲ್ಲ. ನಂದು ಮುಗಿದ ತಕ್ಷಣ ಯಾವ್ದಾಗುತ್ತೆ ಅದನ್ನ ಟೈರ್ ಸೆಂಟರ್ ಗೈಸ್. ಅದು ಮಧು ಅನ್ನೋದು ಹುಡುಗನ ಹೆಸರು ತಾನೆ? ಇಲ್ಲ, ಹುಡುಗ ಹುಡುಗಿ ಇಬ್ರು ಯೂಸ್ ಮಾಡ್ಬೋದು. ಆಕ್ಚುಲಿ ನನ್ನ ಹೆಸರು ಮಧುಶ್ರೀ. ಸೊ ಎಲ್ಲರೂ ಸ್ವೀಟ್ ಆಗಿ ಮಧು ಅಂತ ಕೂಗ್ತಾರೆ ಅಲ್ವಾ? ಬಟ್ ನನ್ಗೆ ಇದುವರೆಗೂ ನನ್ನ ಲೈಫ್ ಅಲ್ಲೇ ಯಾರು ಮಧುಶ್ರೀ ನಾನ್ ಕೂಗ್ತೀನಲ್ಲ. ನೀನ್ ಕರಿಬೇಕಾಗಿರೋದೇ ಬೇರೆ ನಿಶಾ ಅವ್ರೆ. ಆಯ್ತು, ಓಕೆ ಓಕೆ, ಯು ಮೈಂಡ್ ಇಟ್. ಓಕೆ. ಇನ್ನೊಂದು ಹೆಸರು ಐತಲ್ಲ ಯಾರಿಗೆ? ನಿನ್ಗೆ. ನನ್ಗ ಏನು? ನಾನು ಕಣಣ್ಣ, ನಂದು ಲಾವಣ್ಯ. ಕೈ ಕೊಟ್ಬಿಟ್ಟು ನಂದು. ನಿಶಾ ಅವ್ರದ್ದು ಇನ್ನೊಂದ್ ಹೆಸರು ಲಾವಣ್ಯ. ಅವ್ರದ್ದು ಏನು ರಾಶಿ ಫಲ ಎಲ್ಲ ತೋರ್ಸೋದು ಲಾವಣ್ಯ ಅನ್ನೋ ಹೆಸರಿಗೆ. ನಮ್ಮ ಅಣ್ಣ ನಾನು 5th ಇರೋ ತನಕನು ಲಾವಣ್ಯ ಅಂತ ಕರೀತಿದ್ದ. ಸುಜಾತ ದೊಡ್ಡಮ್ಮ ಬಂದಿದ್ದು, ಅವರು ಅಷ್ಟೇ. ಈಗೀಗ ಎಲ್ಲರೂ ನಿಶಾ ಅಂತ. ಇನ್ನೊಬ್ರು ಕರಿತಿದ್ರು ಗೊತ್ತಾ, ಲಾವಣಿ ಅಂತ. ನಮ್ಮ ಅಜ್ಜಿ, ನಮ್ ತಾತನ್ ಅಕ್ಕ ಒಬ್ರಿದ್ರು, ಅವ್ರ ಸಾಯೋ ತನಕನು ನನ್ನ ಲಾವಣಿ ಅಂತಾನೆ ಕರಿತಾ ಇದ್ರು. ಹೌದಾ? ಆಮೇಲೆ ನಿಕ್ಕಿಗೆ ಮ್ಯಾಚ್ ಆಗ್ಲಿ ಅಂತ ನಿಶಾ ಅಂತ ಇಟ್ಟಿದ್ದ. ನಿಶಾ ಅಂತ ಏನ್ ಹೆಸರು ಬಂದಿದ್ದಲ್ಲ, ಅಂದ್ರೆ 2 ವರ್ಷಕ್ಕೇನೆ ನಿಶಾ. 2 ವರ್ಷಕ್ಕೆ ಮಣ್ಣಿಗೆ ಇನ್ನೊಂದು ಹೆಸರು ಇಲ್ವಾ? 2-3 ವರ್ಷಕ್ಕೆ ನಿಶಾ ಅಂತ ಇಟ್ರು. ನಮ್ಗೆ ಅಭ್ಯಾಸ ಆಗ್ಬಿಟ್ಟಿತ್ತು. ಇದೆ ಇದು ಇಟ್ಟಿರೋದು. ಅಲ್ಲ, ಅವನು ಅಂದ್ರೆ ದೇವ್ರ ಹೆಸರು ಮಂಜುನಾಥ ಅಂತ. ಯಾರು ಕರೆದಿಲ್ಲ, ಸುಮ್ನೆ ದೇವ್ರ ಹೆಸರು ಇಡ್ತಾರಲ್ಲ ಅಷ್ಟೇ. ಮಧು ಮಂಜುನಾಥ್. ನಮ್ಮ ಅಣ್ಣಂದು ಮಂಜುನಾಥೆ ಇರ್ಬೇಕು. ಅಂದ್ರೆ ದೇವ್ರ ಹೆಸರು ಇಡ್ತಾರೆ. ಮಂಜುನಾಥೆ ಅನ್ಸುತ್ತೆ ನಮ್ಮ ಅಣ್ಣಂದು. ಯಾಕೆ ಮಧು, ಏನಾಯ್ತು? ಹಾಸ್ಪಿಟಲ್ ಅಲ್ಲಿ ಇದ್ದೀರಾ? ನೋಡಿ ಗೈಸ್, ಹಾಸ್ಪಿಟಲ್ ಅಲ್ಲಿ ಏನಾದ್ರು ಸಮಥಿಂಗ್. ಚೆನ್ನಾಗಿ ಕಾಣಿಸ್ತಿದ್ದೀರಾ. ಮನೆಗ್ ಬಂದ್ವಿ ಗೈಸ್. ಈಗ ಭಯ ಪಟ್ಕೊಂಡು ಹೇಳ್ತಿದ್ಯಾ? ಮಲ್ಕೋಬೇಕು ಅಷ್ಟೇ. ನಾವು ಅಷ್ಟೇ. ನೋಡಿ ಗೈಸ್, ಅಲ್ಲಿಂದ ಇದನ್ನ ದೇಪ್ಕೊಂಡ್ ಬಂದೋಳೆ. ಹಂಗೆಲ್ಲ ಡಸ್ಟ್ಬಿನ್ ಒಳಗೆ ಹಾಕ್ತಾ ಇದ್ರು. ಯಾಕೆ ಪಾಪ? ಅಲ್ಲಿ ಇಟ್ಟಿದ್ರು, ಡಸ್ಟ್ಬಿನ್ ಒಳಗಡೆ ಹಾಕಿರ್ಲಿಲ್ಲ. ಡಸ್ಟ್ಬಿನ್ ಮೇಲೆ, ಟೇಬಲ್ ಮೇಲೆ ಇಟ್ಟಿದ್ರು ಅವರು. ಓಕೆ, ಇದಕ್ಕೊಂದು ಜೀವ ಕೊಟ್ಟನ ಈಗ. ಕರೆಕ್ಟ್. ಇವಾಗ ಈಗ ಬಂದಿದೀವಿ. ಮೂವಿ ಹೇಗಿತ್ತು? ಮೂವಿ ಚೆನ್ನಾಗಿತ್ತು. ಹೇಳ್ಬಿಟ್ರೆ ಎಲ್ಲ ಗೊತ್ತಾಗ್ಬಿಡುತ್ತೇನೋ. ನೋಡಿ, ಚೆನ್ನಾಗಿದೆ ಮೂವಿ. ಏನೋ ಭೈರತಿ ರಣಗಲ್ ಅಂತ ಚಿತ್ರಮಂದಿರ. ಡಿಫ್ರೆಂಟ್ ಆಗಿ ಐತಲ್ಲ ಟೈಟಲ್. ಚೆನ್ನಾಗಿ ಮಾಡಿದ್ದಾರೆ. ಹೋಗಿ ಎಲ್ಲರೂ ಫಿಲಮ್ನ ನೋಡಿ. ಸೊ ಇವಾಗ ನಾವು ಹೋಗಿ ಪಾಚ್ಕೋತಾ ಇದೀವಿ. ಮಫ್ತಿ ನೋಡಿರೋರು ನೋಡಿ. ಅದೇ
ನಂಗೆ ಗೊತ್ತೇ ಇರ್ಲಿಲ್ಲ ಅದು. ಮಫ್ತಿ ನೋಡಿರೋರು ಇದನ್ನ ನೋಡ್ಲೇಬೇಕು, ಚೆನ್ನಾಗಿದೆ. ನೋಡಿಲ್ಲ ಅಂದ್ರೂ ಹೋಗಿ ನೋಡಿ ನಂತರ. ಓಕೆ. ಆಮೇಲೆ ಗೈಸ್ ಸಾಕಷ್ಟು ಜನ ಅಂದರೆ ಚಾಲೆಂಜ್ ವಿಡಿಯೋಸ್ಗಳು, ಕಂಟೆಂಟ್ ವಿಡಿಯೋಸ್ಗಳು ಮತ್ತು ಚೆನ್ನಾಗಿರೋ ವಿಡಿಯೋಸ್ನ ಕೇಳ್ತಾ ಇದ್ದೀರಾ, ಅಂದರೆ ಫನ್ನಿ ಆಗಿರೋ ಕಾನ್ಸೆಪ್ಟ್ಸ್ ಎಲ್ಲ ಕೇಳ್ತಾ ಇದ್ದೀರಾ. ಸೊ ಅದಕ್ಕೆಲ್ಲ ಒಂಚೂರು ಟೈಮ್ ಕೊಡಿ ನಮಗೂ. ಈಗ ಮದುವೆ ಆಗಿದ್ದೀವಿ, ಸೊ ಎಲ್ಲ ಸಾರ್ಟ್ ಮಾಡಿಬಿಟ್ಟು ಬೇರೆ ವಿಷಯಗಳನ್ನೆಲ್ಲ ಅದ್ರ ಬಗ್ಗೆ ಸ್ವಲ್ಪ ನಾವು ಖಂಡಿತ ಏನೋ ಗಮನ ಕೊಟ್ಟು ಮಾಡ್ತೀವಿ. ನಿಶುಂಗ್ ಹೆಂಗೂ ರಜಾ ಇದೆ, ಹೌದು, ಮಾಡೋಣ, ಎಂಟರ್ಟೈನ್ ಮಾಡೋಣ. ಸೊ ಅಷ್ಟೇನಾ? ಅಷ್ಟೇ ಗೈಸ್, ಬನ್ನಿ. ಮಲ್ಕಳ್ಳಿ ಅವರು. ಓಕೆ ಗೈಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ಆರ್ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್.